ದಾರು ಕುಡ್ದಾನ ಮನಿ ಹೊಟ್ಟೆ ಕಳ್ತಾಗಿಲ್ಲ ಕಳ್ತಾನ ಅಂದ್ರ ತುಡುಗಂಗಾಗಿಲ್ಲ ತುಡುಗಾಗಂಗಿಲ್ಲ ಇದು ಎರಡನೇ ಲಾಭ ಇನ್ನು ಮೂರನೇದ ಆ ಹೊಟ್ಟೆ ವಯಸ್ಸಾಗಿ ಸಾಯಂಗಿಲ್ಲವ ವಯಸ್ಸಾಗಿ ಸಾಯಂಗಿಲ್ಲ ಮತ್ತ ಅವನ ಮನಿ ಕಳ್ತಾನ ಯಾಕಾಗಂಗಿಲ್ಲ ಫಸ್ಟ್ನೇದ್ ಕೇಳ್ರಿ ಫಸ್ಟ್ನೇ ಲಾಭ ದಾರು ಕುಡ್ದವಾಗ ನಾ ಯಾಕೆ ಕಿಡಲ್ಲ ಕೇಳ್ರಿ ನಾ ಯಾಕೆ ಕಿಡಂಗಿಲ್ಲ ಇದೇ ಮಗ ನೈಟಿ ಮೇಲೆ ನೈಟಿ ಕುಡ್ದು ರೋಡ್ ಮೇಲೆ ಹೋಗೋ ಟೈಮ್ದಾಗ ಅಕ್ಕಡಮ್ ಇಕ್ಕಡಮ್ ಹೋಗಿರ್ತಾನ ಇವಾಗ ನಾಯಿರಲ್ಲಿ ಕಡಿಬೇಕು ಹಂದಿರಲ್ಲಿ ಕಡಿಬೇಕು ಅಂಜು ಓಣ್ಯಾಗ ಓಡಾಕತ್ತಾವ ಯಾಕೋ ಕಕ್ಕ ಒಂದು ನೈಟಿ ಹಾಕಿ ಬಿಡುದ್ರ ಅದು ಜೋಡಿ ಹೌದಾ ಹೌದಿಲ್ಲ ಇದು ಒಂದೇ ಲಾಭ ಇನ್ನು ಎರಡನೇ ಲಾಭ್ರಿ ದಾರು ಕುಡ್ದವನ್ ಮನಿ ಕಳ್ತಾನ ಹಾಕಂಗಿಲ್ಲ ಕೇಳ್ರಿ ಯಾಕ ಇದೇ ಮಗ ಮನ್ಯಾಗಿಂದೆಲ್ಲ ಒಯ್ದು ವೈನ್ ಶಾಪದಾಗ ಇಟ್ಟು ಕುಡ್ದಿರ್ತಾನ ಇಲ್ಲಿ ತುಡುಗ ಮಾಡಕ್ ಮನ್ಯಾಗ ಏನ್ ಸಿಗ್ಬೇಕು ಅಲ್ಲೇನಿರ್ತದ ಇದು ಎರಡನೇ ಲಾಭ ಹೌದಾ ಮೂರನೇದ ಅವ್ ಕುಡ್ದು ಒಳಗ್ ಕಾಳು ಫಿಲ್ಟರ್ ಆಗಿರ್ತಾವ ಫಿಲ್ಟರ್ ಅವ್ ಜಡ್ ಹಚ್ಚಿ ಅವ್ ಜಲ್ದಿನ ಹಲಿಗೆ ಹಚ್ತಾನ ಹೆಂಗ್ ಕೇಳ್ರಿ ಹೆಂಗ ಡಂಗಿ ನಿಕ್ಕಿ ಚಿಕ್ಕಿ ನಿಕ್ಕಿ ಡಂಗಿ ನಿಕ್ಕಿ ಅದಕ್ಕೆ ತಾಳಿ ಕೊಟ್ಟಿ ರಾಜು ಒಂದ್ ಮಾತು ಹೇಳಿದ ದಾರು ಕುಡ್ದಾವ್ ದರ್ಯಾಪ್ ಮಗ ಬೀರ್ ಕುಡ್ದಾವ್ ಬೀರಪ್ಪ ಮಗ ಸಿಂಗಿ ಕುಡ್ದಾವ್ ಶಿವನ ಮಗ ಪಾಕೆಟ್ ಕುಡ್ದಾವ್ ಪಾರ್ವತಿ ಮಗ ವಿಸ್ಕಿ ಕುಡ್ದಾವ್ ವಿಷ್ಣುನ ಮಗ ಒಟ್ಟಾರೆ ಹೇಳ್ಬೇಕಾದ್ರೆ ದಾರು ಕುಡಿಯವ್ರಲ್ಲ ದೇವ್ರ ಮಕ್ಕಳು ಒಟ್ಟು ದಾರು ಕುಡಿಯೋರ ಹೇಳ್ಬೇಕಾದ್ರೆ ದಾರು ಕುಡಿಯವ್ರೆಲ್ಲ ದೇವ್ರ ಮಕ್ಕಳು ಕೊಡಿ ಒಂದ್ ಮಾತು ಹೇಳ್ತೀನಿ ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು ಈ ಸಭದಾಗ ಕೆಲವೊಂದು ಜನ ಕುಡ್ದಾರ ಕೆಲವೊಂದ್ ಜನ ಕುಡ್ದಿಲ್ಲ ಹೌದಾ ಈ ಭೂಮಿ ತಲೆ ಮೇಲೆ ಅವ್ರು ಕುಡಿಲ್ದಾರ ಇದ್ದು ಸತ್ತಂಗೆವ ಅಂದ್ರ ನಿನ್ನ ವಿಚಾರೇನ ಒಟ್ಟು ಕುಡಿಬೇಕು ಒಟ್ಟು ಕುಂಬಾರಿ ಅವ್ರು ನೀವು ಎಲ್ಲಾರು ಕುಡ್ರಿ ಅಂತ ಹೇಳ್ಬಿಡವ್ ನೀವು ನಾಳೆ ಅವುಗಳು ಬಂದು ನಮ್ಮ ಮನಿಗೆ ಫೋನ್ ಹಚ್ಚಿ ಸುಮಿತ್ರ ಬಾಯಿ ನನ್ನ ಗಂಡಗಳು ಹಿಂಗ್ ಕೇಳಿ ಬಂದಾರತ್ತ ದಿನ ಕುಡ್ಲಾಕತ್ತಾರ್ತಿ ನಾನು ಮನಿಗೆ ಬರಬಾರ್ದು ಅವರು ಹೌದಾ ದಾರು ಕುಡಿಬೇಕು ಮನುಷ್ಯ ಒಂದ್ ಮಾತು ಹೇಳ್ತೀನಿ ಮತ್ತ ದಾರು ಕುಡಿಯವ್ರ ಅವ್ರು ಕುಡಿಯಂಗಿಲ್ಲ ದೇವ್ರ ಮಕ್ಕಳಲ್ಲ ಬಿಡು ಹೌದಿಲ್ಲ ಅವ್ರ ಭೂಮಿ ಮೇಲೆ ಇದ್ದು ಸತ್ತಂಗಲ್ಲ ಮತ್ತೆ ಇವ್ ಉದ್ದಿನ ಬರ್ಸ ಒಬ್ಬ ಕುಡಿಯಂಗಿಲ್ಲ ಇವ್ ಯಾರು ಉದ್ದಿನ ಬರ್ಸವ್ರಿ ಇವ್ ತೀರಾ ಹೊಸಳಿ ಮಗ ಇವ ಒಟ್ಟು ದಾರು ಕುಡಿಬೇಕಂದಿ ದಾರು ಕುಡಿಬೇಕ್ರಿಪ್ಪ ಮನುಷ್ಯ ಹುಟ್ಟದ್ಯಾಕ ಸಾಯಿದ್ರಾಗ ತಿಂದು ಮಜಾ ಮಾಡಿ ಸತ್ತು ಬಿಡದಪ್ಪ ಹೆಂಗಂದಿ ಒಂದ್ ಮಾತು ಹೇಳ್ತೀನಿ ಕುಡಿಬೇಕು ಹೌದು ಕುಡಿಬೇಕು ಯಾವ್ದು ಹೊಸ ಬ್ರ್ಯಾಂಡ್ ಬಂದದ ನೀವು ಕೇಳು ಕುಡಿದರೆ ಕುಡಿಯದಂತಿರಬೇಕು ಕುಡಿದರೆ ವಾಸನೆ ಬರದಂತಿರಬೇಕು ವಾ 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 ಕುಡಿದರೆ ಹೆಂಡತಿ ಮೆಚ್ಚಿ ಹೌದೌದು ಅನ್ನಬೇಕು ಹೌದು ಹೆಂಡತಿ ಮೆಚ್ಚಿ ಹೌದು 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 ಅನ್ನುವಂಥದ್ದು ಹೊಸ ಬ್ರ್ಯಾಂಡ್ ಯಾವ್ದು ಬಂದದೇವ ಬಿಸಿಲೇರಿ ನೀರು ಕುಡಿ ಕೋಲ್ಡ್ ಬಿಸಿಲೇರಿ ನೀರು ಕುಡಿ ಹೌದು ಜ್ವರ ಸ್ವರತ ವಾಸ ಹೌದು ಹೌದಿಲ್ಲ ಕುಡಿಬೇಕು ಶುದ್ಧ ಫಿಲ್ಟರ್ ನೀರು ಕುಡಿಬೇಕು ತಮ್ಮ ಹೌದು 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 ಇದ ದೇಹ ಅನ್ನೋದು ಶುದ್ಧ ಆಗಿರ್ತದ ಅನ್ನುವಂತ ಮಾತನ್ನ ಹೇಳಿ ಅಂತ ಕೆಟ್ಟ ಚಟಗಳಿಗೆ ಬಲಿಯಾಗಬೇಡ್ರಿ ಅನ್ನುವಂತ ಮಾತನ್ನ ಹೇಳಿ ಇಲ್ಲಿ ಇವತ್ತ ಶಿವಶಕ್ತಿ ಸುಮ್ಮ ಯಾಕಂದ್ರೆ ನಿಮಗೆ ನಿದ್ದೆ ಬರ್ಲಾಕತ್ತದ ಅಂತ ಸುಮ್ ನಗಸಲಿಕ್ಕೀವಿ ಅಷ್ಟೇ ಹೌದು ಹೌದು ಕಾಮಿಡಿ ಯಾಕೆ ನನಗೇನು ಬೇಕಾಗಿದೆ ಟೈಮ್ ಪಾಸ್ ಮಾಡ್ಲಾಕತ್ತಾರ ಮುಗಳು ಹೇಳ್ದಾರ ಮೇಳ ತಿಳ್ಕೊಬೇಡ್ರಿ ಹೊತ್ತು ಹೊಂಡುತನ ಇಟ್ಟು ಎಷ್ಟು ಜನ ಕೂತಾರಲ್ಲ ಕುಂತು ಕೇಳ್ಬೇಕು ಅವ್ರು ಎದ್ದು ಮನೆಗೆ ಹೋಗಬಾರ್ದು ಅನ್ನೋ ಸಲುವಾಗಿ ನಿಮಗ್ ಮನರಂಜನೆ ಕೊಡ್ಲಿಕ್ಕತ್ತೀನಿ ಹೌದು ಎದ್ದು ನೀವು ಮನಿ ಹಾದಿ ಹಿಡಿಬಾರ್ದಂತ ನಾವೇ ಕುಣದಾಡಿ ಹಾಡ್ಲಿಲ್ಲಪ್ಪ ಅಂತಂದ್ರೆ ನೀವೆಲ್ಲರೂ ಹಂಗೆ ಎದ್ದು ಹೋಗಿ ಬಿಡ್ತೀರಿ ಹೌದಿಲ್ಲ ಹಂಗಾಗಿರಬಾರ್ದು ಅದಕ್ಕೆ ಮಾತ ಘಾತ ಆಗಿರಬಾರ್ದು ಮಾತು ಘಾತ ಆಗಬಾರ್ದು ಮಾತಾಡ್ರ ಮಾತಿನಿಂದ ಮತನಾಗಿರಬಾರ್ದು ಮಾತಿನಿಂದ ಘಾತ ಆಗಿರಬಾರ್ದು ವಿಷಯಾಂತರ ಆಗಿರಬಾರ್ದು ಹಂಗ ಮಾತು ಹೇಳ್ಬೇಕಾಗ್ಯದ ಹೌದಾ ಶಿವ ಮತ್ತು ಶಕ್ತಿ ಹೌದು ಶಕ್ತಿ ಮತ್ತು ಶಿವ ಎರಡು ಒಂದೇ ಹೌದಿಲ್ಲ ಶಿವನ ಪಾಲ ಸರ್ಜೋಡಿ ಕಲಾವಂತರಿಗೆ ಬಿಟ್ಟಿವಿ ಶಕ್ತಿ ಪಾಲ ನಮಗದ ನಾ ಇದೇಗಿನ ಸಂದರ್ಭ ನೀವೆಲ್ಲರೂ ಕೇಳಿರಿ ಶಕ್ತಿದಿಂದ ಏನೇನ್ ಆಗ್ಯದ ಪರಮಾತ್ಮನ ಅಹಂಕಾರನೇ ಇಳಿದದ ನಾನೇ ತಯಾರು ಮಾಡಿನಿ ಬ್ರಹ್ಮಾಂಡ ನಾನೇ ತಯಾರು ಮಾಡಿ ಅಂತ ಪರಮಾತ್ಮ ಅಂತಿದ್ದ ಕರೆ ಅವಾಗ ತನ್ನ ಮೈಯಾನ ಕೊಳಕ ತೆಗೆದ ಪಾರ್ವತ ದೇವಿ ಒಂದು ಚಂಡ ಮಾಡಿ ಆ ಚಂಡಿನೊಳಗ ಪರಮಾತ್ಮ ತಯಾರು ಮಾಡಿರ್ತಕ್ಕಂಥ ಬ್ರಹ್ಮಾಂಡನೇ ಬರೀ ಒಂದು ಚಂಡಿನೊಳಗ ಅಡಕ ಮಾಡಿಟ್ಟ ಅಂತ ಶಕ್ತಿ ನಮ್ಮ ಪಾರ್ವತ ದೇವಿ ಬಲ್ಲೆ ಐತಿ ಎತ್ತಿ ಹೇಳಿನ ಹೌದಾ ಮಾಸ್ತರ್ ಇದಕ್ಕೆ ನೀ ಏನು ಮಾತಾಡಿದಿ ಏನು ಮಾತಾಡ್ಯಾರ್ರಿಪ್ಪ ಅವ್ರ ಇದಕ್ಕೆ ಏನ್ ಮಾಡ್ತಾರ ಗೊತ್ತಾರೋ ಹಾಲು ಹಿಂಡಬೇಕತ್ತ ಮೊಸರಾಗ ಹಾಕಬೇಕತ್ತ ಅದ್ರ ಮಜ್ಜಿಗೆ ಕಡಿಬೇಕತ್ತ ಬ್ಯಾನಿ ಬರ್ತದತ್ತ ಕಾಸ್ಬೇಕತ್ತ ತುಪ್ಪ ಅದಕ್ಕೆ ಜೋಡಣೆ ಆಗ್ತದ ಹೌದಾ ಏನ್ ಅಡ್ಡಿ ಇಲ್ಲ ಮಾತಾ ನಾ ಎಲ್ಲಿ ಮಾತಾಡ್ಲಕತ್ತೀನಿ ಕೇಂದ್ರದಾಗ ಮಾತಾಡ್ಲಕತ್ತೀನಿ ಮುನ್ಸಿಪಾಲಿಟಿ ಕೆಲಸ ಮಾಡಿಬೇಡ್ರಿ ಮಾಸ್ತರ ವಿಷಯ ಎಲ್ಲಿದ ನಾ ಬಡ್ಡಿ ಹಚ್ಚಿನ ನಿಮ್ಮ ಪರಮಾತ್ಮಂದ ಬಡ್ಡಿ ಹಚ್ಕೊಂಡ್ ಬರ್ರಿ ಹೌದತ್ತಿನ ಮಾತ ಹೌದಾ ನಿಮ್ಮಪ್ಪ ಹೇಳ್ರಿ ಇವ್ರು ಹಳ್ಳಕ್ಕಂಗ ರೊಟ್ಟಿ ಮಾಡೋರು ಅಲ್ಲೇ ಹಿಟ್ಟು ಅಂದ್ರೆ ಏನಂತ ಹಳ್ಳಕ್ಕಂಗ ಹಿಟ್ಟು ನಾದಿ ರೊಟ್ಟಿ ಮಾಡೋರತ್ತ ಹೌದಾ ನಿಮ್ಮ ಪರಮಾತ್ಮಂದ ಮೊದಲ ಬ್ರಹ್ಮಾಂಡ ಗಟ್ಟಿಲ್ಲ
ಗಟ್ಟೆಲ್ಲ ತಿಳ್ಕೊಂಡು ಪರಮಾತ್ಮ ತಯಾರು ಮಾಡಿರ್ತಕ್ಕಂತ ಬ್ರಹ್ಮಾಂಡ ಐಕ್ಯಮತಿ ಹೊಂದ್ಯದ ಶಿವ ಪುರಾಣ ಭಾಗ ವಿಷಯ ಯಾಕಂದ್ರ ತೆಗೆದು ಓದಿ ನೋಡ್ರಿ. ಹೌದಾ? ಶಿವ ಪುರಾಣದಾಗ ನಿಮ್ಮಪ್ಪ ಪರಮಾತ್ಮ ಶಿವಪುರಾಣ ಪರಮಾತ್ಮದಲ್ಲ, ಪರಮಾತ್ಮ ತಯಾರು ಮಾಡಿರ್ತಕ್ಕಂತ ಬ್ರಹ್ಮಾಂಡ ಐಕ್ಯಮತಿ ಹೊಂದ್ಯದ ಸತ್ ಹೋಗ್ಯದ. ಅವಾಗ ನಮ್ಮವ್ವ ತಯಾರು ಮಾಡಿರ್ತಕ್ಕಂತ ಬ್ರಹ್ಮಾಂಡ ಇದೇ ನಮ್ಮ ಅವ್ವಂದದ ಉಳ್ದದ. ಹೌದು, ಈಗ ನನ್ನ ತಾಯಿ ಬ್ರಹ್ಮಾಂಡ ಉಳ್ದದ. ಅದಕ್ಕೆ ಪ್ರಥಮದಾಗ ಇದ್ದಾಕಿನೇ ನಮ್ಮ ಅವ್ವದಳ, ಪ್ರಥಮದಾಗ ಇದ್ದಾಕಿನೇ ನಮ್ಮ ಅವ್ವದಳ, ನಮ್ಮನ್ನು ನಿಮ್ಮನ್ನ ಹುಟ್ಟಿಸಿರ್ತಕ್ಕಂತಕ್ಕೆ ನಮ್ಮ ಅವ್ವದಳ. ಹೌದಾ? ನಮ್ಮ ಅಪ್ಪ ಇವನೇ ಅದನ್ನ ತಿಳ್ಕೊಂಡು ತೋರಿಸಿ ಕೊಟ್ಟಾಕೆನೆ ನಮ್ಮ ಅವ್ವದಳ, ಪ್ರಥಮದಾಗ ಇದ್ದಾಕೆನೆ ನಮ್ಮ ಅವ್ವದಳ ಅನ್ನು ತಿಳ್ಕೊಂಡ ತಾಯಿಯೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ರು. ಹೌದಾ? ತಂದಿ ಗುರು ಅಂದ್ರನಲ್ಲಿ ಇಲ್ಲ ಇಲ್ಲ, ತಾಯಿಯೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ. ಹೌದಾ? ನಿನ್ನ ಜೋಡಿ ಜಗಳ ಇಲ್ರಿ ಮಾಸ್ತರ್, ನಿನ್ನ ಮಾತಿನ ಜೋಡಿ ಜಗಳ ಅದ ನನ್ನ. ಹೌದಾ? ವಿಷಯ ಜೋಡಿ ಜಗಳ, ವಿಷಯ ಜೋಡಿ ಜಗಳ ಅದ. ಹೆಂಗ ಜಗಳ ಮಾಡ್ತೀರಿ ಮಾತಾಡ್ರಿ. ಅದೇ ನಿಮ್ಮಪ್ಪ ಪರಮಾತ್ಮ ಯಾರ ಲಗ್ನ ಅದ? ಯಾರನ್ರಿಪ್ಪ? ಪಾರ್ವತ ದೇವಿನ, ಪರ್ವತರಾಜನ ಮಗಳ ಪಾರ್ವತ ದೇವಿನ ಲಗ್ನ ಅದ. ಹೌದಾ? ಹೌದಿಲ್ಲ? ಪರಮಾತ್ಮನ ಲಗ್ನ ಯಾವಾಗಾಯ್ತು? ಯಾವಾಗ್ರಿಪ್ಪ? ತಿಥಿ ನಕ್ಷತ್ರ ಯಾವ್ದಿತ್ತು, ವಾರ ಯಾವ್ದಿತ್ತು ಹೇಳ್ರಿ ಮುಂದಿನ ಸಂಧಿ. ಹೌದಾ? ನಿಮ್ಮ ಅಪ್ಪಂದನೇ ಕತಿ ಕೇಳಾಕತ್ತಿಲ್ಲ, ನಮ್ಮ ಅವಂದ್ ಕೇಳಾಕತ್ತಿಲ್ಲ. ವಿಷಯ ಮಾತಾಡಕತ್ತಿ ಹೊರಗೆ ಬರಬೇಕಾಗ್ಯದ. ಯಾವ ವಾರ ಲಗ್ನ ಆಯ್ತು? ವಾರದಾಗ 7 ವಾರ ಇರ್ತಾವ, 7 ದಿನಗಳು ಇರ್ತಾವ. 7 ದಿನ ಹೌದಿಲ್ಲ? 7 ದಿನದಾಗ ಯಾವ ವಾರ ಪರಮಾತ್ಮನ ಲಗ್ನ ಆಗ್ಯದ? ಹೌದಾ? ತಿಥಿ ಯಾವ್ದಿತ್ತು, ನಕ್ಷತ್ರ ಯಾವ್ದಿತ್ತು? ಹೌದಿಲ್ಲ? ಹೌದಾ? ಕೃತ ತ್ರತ ದ್ವಾಪರ ಕಲಿಯುಗದ. ದ್ವಾಪರ ಯುಗದಾಗ ಕೃಷ್ಣ ಹುಟ್ಟಿ ಬಂದಾನ. ಹೌದಾ? ಕೃಷ್ಣ ಯಾವಾರ ಹುಟ್ಟಿ ಬಂದ? ಯಾವಾರ ಹುಟ್ಟಿದ? ಹೌದಿಲ್ಲ? ಹೇಳ್ರಿ, ನಿಮ್ಮ ಅಪ್ಪಂದನೇ ಕೇಳಾಕತ್ತೀನಿ. ಅದೇ ಶ್ರೀಕೃಷ್ಣ ಪರಮಾತ್ಮ ಸೀರಿ ಹುಟ್ಟ, ಯಾಕ ಸೀರಿ ಹುಟ್ಟ? ಯಾಕ ಹುಟ್ಟ? ಅದ್ರ ಸಂಬಂಧ ಹುಟ್ಟ. ಹೌದಿಲ್ಲ? ಅದಕ್ಕಾಗಿ ಜಗತ್ತಿನೊಳಗ ಕಣ್ಣಿಗೆ ಕಾಣೋದು ಹೆಣ್ಣದ, ಅದಕ್ಕ ನಡೆದಾಡ್ತಕ್ಕಂತ ಭೂಮಿ ತಾಯಿ ಹೆಣ್ಣದ, ಕುಡಿತಕ್ಕಂತ ನೀರು ಹೆಣ್ಣದ, ಉಣ್ಣತಕ್ಕಂತ ಅನ್ನ ಹೆಣ್ಣದ. ನಿಮ್ಮನ್ನ ಹಳೆದಿರ್ತಕ್ಕಂತ ತಾಯಿ ಹೆಣ್ಣದಾಳ, ನಮ್ಮನ್ನ ಎತ್ತಿ ಲಾಲನೆ ಪಾಲನೆ ಪೋಷಣೆ ಮಾಡಿರ್ತಕ್ಕಂತ ಅಕ್ಕ ತಂಗಿಯರ ಹೆಣ್ಣದಾರ. ನಮ್ಮ ಮಗಲಾಗ ಆಗಿ ಬಂದಿರ್ತಕ್ಕಂತ ಹೆಂಡತಿ ಹೆಣ್ಣದಾಳ. ಹೌದಿಲ್ಲ? ಆ ಹೆಂಡತಿ ಆಗಿರ್ತಕ್ಕಂತ ಒಂದು ಗಂಡಿಗೆ ಲಗ್ನ ಆದಳಂದ್ರ ಮಾತ್ರ ಗಂಡಿಗೆ ಬೆಲೆ ಅದ. ಇದು ಮೊದಲು ತಲೆಯಾಗಿರ್ಬೇಕು ನಮಗ. ಹೌದಾ? ಅವ್ರು ಹೇಳ್ತಾರ ಮುಂದಿನ ಸಲ ನಿಮ್ಮ ಅವ್ವಗ ಹಾಲು ಬೀಳ್ಬೇಕಾರ ನಮ್ಮ ಅಪ್ಪ ಕಾರಣ ಅಂತೇಳಿ. ನಿಮ್ಮ ಅಪ್ಪ ಕಾರಣ ಇರ್ಲಾರ್ದ ನಮ್ಮ ಅವ್ವನ ಮಲಿಗೆ ಹಾಲು ಬಿದ್ದಾವ. ಮುಂದಿನ ಸಂಧಿ ಹೇಳಿ ನೀ ಕೇಳೋ ಹೇಳ್ತಾನ. ಒಟ್ಟೆ ಅಪ್ಪನ ದೋತ್ರ ಅವನ ಸಿರಿಗೆ ಟಚ್ ಆಗಿರಬಾರ್ದು. ಅವನ ಸಿರಿ ಅಪ್ಪನ ದೋತ್ರಕ್ಕೆ ಟಚ್ ಆಗಿರಬಾರ್ದು. ಪರ್ತ ಮಾಡಿ ಹೆಂಗ ಬೆಳೆಸ್ತೀರಿ ಬೆಳೆಸ್ರಿ. ಹೌದು, ವಿಷಯ ಬೇರೆ ಬೇರೆನೆ ಹೋಗ್ಬೇಕು, ಟಚ್ ಆಗಬಾರ್ದು, ಟಚ್ ಆಗಿರಬಾರ್ದು. ಯಾಕಂದ್ರ ನಾ ಹಾಲು ಕುಡಿದು ಬೆಳೆದ್ರ ಹೌದು ಕರೆ ಅದ. ನಾವು ನೀವು ಹಾಲು ಕುಡ್ಬೇಕ್ರ ಅಪ್ಪ ಇದ್ದಾಗನೇ ಅವನ ಮಲಿ ಹಾಲು ಬೀಳ್ತಾರ ಅವ್ರು. ಹೌದಾ? ನಿಮ್ಮ ಅಪ್ಪ ಇರ್ಲಾರ್ದ ನಿಮ್ಮ ಮಲಿಗೆ ಹಾಲು ಬಿದ್ದ ಅನ್ನೋದು ನಾ ಮುಂದೆ ಸಂಧಿಗೆ ನೀ ಕೇಳ್ರಿ ಹೇಳ್ತಾನ ನಮ್ಮ ಮುಂದೆ. ಹೌದಿಲ್ಲ? ಅದಕ್ಕಾಗಿ ಅದಕ್ಕ ಜಗತ್ತಿನೊಳಗ ಹೆಣ್ಣು ಜಗದ ಕಣ್ಣು ಅಂದ್ರು. ಹೌದಾ? ಹೆಣ್ಣು ಜಗದ ಕಣ್ಣು, ಹೆಣ್ಣು ಮಾಯಿ ಗಂಡು ನಾಯಿ ಅಂತ ಹೇಳ್ರು. ಹೌದು? ಯಾಕಂದ್ರು? ಯಾಕ್ರಿಪ್ಪ ಹೇಳ್ತಾರ ಅವ್ರು. ಹೇಳೋರು ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗ. ಇದಕ್ಕೆ ಉತ್ತರ ಹೇಳ್ತೀನಿ ಕೇಳ್ರಿ ನಿಮಗ. ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗ ಅಲ್ಲದ. ನಮ್ಮ ನಿಮ್ಮೆಲ್ಲರ ಕೈಯಾಗ ಸಿಕ್ಕ ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗಾಗ್ಯದ. ಹೌದಾ? ಅವ್ರ ಹೆಂಗ ಗೊತ್ತನ? ನೀನ ಹೇಳಿದ ಅಣ್ಣ ಏನಂತೇಳಿ, ಹೆಣ್ಮಕ್ಳ ಚಿತ್ತ ಬರೀ ಮನಿಯೊಳಗೆ ಇರ್ಬೇಕು. ಹೌದಿಲ್ಲ? ಹೆಣ್ಮಕ್ಳ ಚಿತ್ತ ಎಲ್ಲ ಮನಿ ಕಡೆನೆ ಇರ್ತದ. ಅವ್ರ ಎಲ್ಲಾ ಕೆಲಸ ಬರೀ ಮನ್ಯಾಗನೆ, ಹೊರಗೆ ಕೆಲಸ ಇಲ್ಲ ಅವ್ರದ. ನಿನ್ನ ಬೈಲಿ ನೀನ ಹೇಳಿದಿಲ್ಲ. ಅದಕ್ಕ ಹೆಣ್ಮಗಳು ಒಂದ್ ಸ್ವಲ್ಪ ಮನಿ ಬಿಟ್ಟ ಅಂಗಳದಾಗ ಹೊಕ್ಕಂದ್ರ ಬಾಕಲ ಬಿಟ್ಟು ಹೊರಗೆ ಬಂದ್ರಪ್ಪ ಅಂದ್ರ ಅಕ್ಕಿ ಚಿತ್ತ ಯಾಕಡೆ ಇರ್ತಂದ್ರ ಹೆಣ್ಮಕ್ಳ ಬುದ್ಧಿ ಮನೆ ಕಡೆಗೆ ಅಂತ ಹೇಳ್ತಾರ. ಹೌದಾ? ಚಿತ್ತ ಮತ್ತು ಬುದ್ಧಿ ಎಲ್ಲ ಒಂದೇ. ಹೌದಿಲ್ಲ? ಹೆಣ್ಮಕ್ಳ ಬುದ್ಧಿ ಮನೆ ಕಡೆಗೆ, ಮನೆ ಕಡೆಗೆ ಅಂದಾಗ ಅಂದ ಏನೋ ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗ, ಮನೆ ಕಡೆ ಅಂದು ಮೊಳಕಾಲ ಕೆಳಗಾಗ್ಯದ. ಹೌದಾ? ಇದು ನಮ್ಮ ನಿಮ್ಮಲ್ಲರ ಕೈ ಹಾಕೋ. ಇದು ಯಾಕೆ ಹೇಳತ್ತಲಿ ಕೇಳಣ್ಣ ನಿನಗ. ಹಾಲು ಮತ್ತ ಹುಟ್ಕೊಂಡದ ಮುದ್ದಾಯಿ ಮುದ್ಕೊಂಡ ಹಾಲು ಮತ್ತ ಹುಟ್ಕೊತಪ್ಪ ಅಂದ್ರ ಅಲ್ಲಿ ಮುದ್ದಾಯಿ ಮುದ್ಕೊಂಡು ಮಣ್ಣು ಕಲಿಸಿ, ಯಾಕಂದ್ರೆ ಗೊಂಬಿಗಳನ್ನ ಮಾಡ್ಯಾರ ಶಿವ ಪಾರ್ವತಿಯರು. ಪಾರ್ವತ ದೇವಿ ತನ್ನ ಎಡಕಿನ ಮಲಿ ಹಾಲ ಮತ್ತು ಮಣ್ಣನ್ನ ಕಲಿಸಿ ಒಂದು ಹೆಣ್ಣು ಗೊಂಬಿಯನ್ನ, ಬಲಕಿನ ಮಲಿ ಹಾಲ ಮತ್ತು ಮಣ್ಣನ್ನ ಕಲಿಸಿ ಒಂದು ಗಂಡು ಗೊಂಬಿಯನ್ನ ಮಾಡ್ಯಾಳ ಪಾರ್ವತ ದೇವಿ. ಹೌದಾ? ಅವಾಗ ಪರಮಾತ್ಮ ಜೀವ ಕಳಿ ತುಂಬ್ಯಾನ, ಅವರೇ ಮುದ್ದಾಯಿ ಮುದ್ಕೊಂಡಾದ್ರು. ಹಾಲು ಮತ್ತು ಮಣ್ಣು ಕುಡಿಯದ. ವಿಚಾರ ಮಾಡ್ರಿ ಬಂಧುಗಳು, ಇದನ್ನ ಯಾಕೆ ಮಾತು ಹೇಳಕತ್ತೀನಿ ಅಂತೇಳಿ. ಹೆಣ್ಮಕ್ಳ ಬುದ್ಧಿ ಮನಕಾಲ ಕೆಳಗಂದಾರಲ್ಲ, ಅದಕ್ಕೂ ಅರ್ಥ ಹೇಳಕತ್ತೀನಿ.
ಹಾಲ ಮತ್ತು ಮನ್ನ. ಹಾ ಹೌದಿಲ್ಲ? ಹೌದ್. ಮತ್ತ ಹಾಲು ಮನ್ನ ಮತ್ತ ಅನ್ಬೇಕಾಗಿತ್ತು. ಹಾ ಹೌದಿಲ್ರಿ? ಹಾಲು ಮತ್ತ ಅಂತೇಳಿ ಯಾಕೆ ಬತ್ತು? ಯಾಕೆ ಬತ್ತು? ನೀ ಅವ್ರು ಹೇಳ್ತಾರದಿ ಇದಕ್ಕೆ ಅರ್ಥ ನಿನಗೆ ಗೊತ್ತಾಯ್ತಂದ್ರ ಮುಂದಿನ ಸಂಧಿಗೆ ಹೆಣ್ಮಕ್ಳ ಬುದ್ಧಿ ಮನಕಾಲ ಕೆಳಗದ ಅರ್ಥ ನಿನಗೆ ಗೊತ್ತಾಗ್ತೈತಿ. ಹೌದಾ? ಹಾ ಹೌದು. ಮನ್ಯಾಗ ಹೋದಗಳ ಹೆಣ್ಮಕ್ಳ ಕೈಯಾಗನೇ ಇವ್ರ ಕೆಲಸ. ಹೆಣ್ಮಕ್ಳ ಬುದ್ಧಿ ಮನಕಾಲ ಕೆಳಗೈತೆ ತಿಳ್ಕೊಂಡು ಎಷ್ಟೋ ಮಂದಿ ಜಗತ್ತಿನ್ಯಾಗ ಕೀರ್ತಿ ಬತ್ತಾಕಿ ಹಾರಿಸಾರ. ಹೇಳಿದ ನಾ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಅಲ್ಯಾಬಾಯಿ ಉಳ್ಕಾರ ಮನಕಾಲ ಕೆಳಗೈತಿ ತಿಳಿಟ್ಟ ಅಂದ್ರಿ ನೀವು. ಮತ್ತ ಮನಕಾಲ ಮ್ಯಾಲ ಇದ್ದಿದ್ರಪ್ಪ ಅಂದ್ರ ನಿಮ್ ಗತಿ ಏನಾಗ್ತಿತ್ತ? ಏನಾಗ್ತಿತ್ತು? ಹೌದಿಲ್ಲ? ಹೌದಾ? ಇಂದಿರಾ ಗಾಂಧಿ 20 ವರ್ಷ ರಾಜಕೀಯ ಆಳ್ವಿಕೆ ಮಾಡ್ಲು. ಹೌದು. ಆಕೆ ಕೈಯಾಗಿದ್ರಲ್ಲ ಎಲ್ಲಾರು ಗಂಡಸರು. ಹೌದಾ? ಆಕೆ ಹೆಣ್ಮಗಳು ಮತ್ತ ಹೆಣ್ಮಗಳ ಸಿಂಹಾಸನ ಮೇಲೆ ಕೂತರು. ಗಂಡಸರ್ನು ಒಬ್ಬೊಬ್ರು ಹಿಡಿದು ನರ ಕಟ್ ಮಾಡ್ತಿಲ್ಲ ಆಕಿ ನರ. ಹೌದಾ? ಆರ್ತಿಗೊಬ್ಬಕ್ಕೆ ಮಗಳು, ಕೀರ್ತಿಗೊಬ್ಬ ಮಗ. ಗಂಡ ನರ ನೋಡಿ ಗೊತ್ತ ಅನುಭವ ಅದ ಒಂದ್ ಸ್ವಲ್ಪ. ಹೌದಿಲ್ಲ? ಮಹತ್ತ ನಾ ಎಲ್ಲಿ ಟಚ್ ಕೊಡತಿಲ್ಲ, ನೀವು ಅಲ್ಲೇ ಮಾತಾಡ್ರಿ. ಹೌದಾ? ಅದಕ್ಕೆ ಹೌದೈತೀನಿ. ಅದಕ್ಕಾಗಿ ಜಗತ್ತಿನೊಳ ಯಾನಪ್ಪ ಇಲ್ಲ ಇಲ್ಲ ಅವ್ರು ಒಂದ್ ಸ್ವಲ್ಪ ನಮ್ಗೆ ಬೇಕ್ರಿ. ಆಕೆ ರಾಜಕೀಯ ಮಾಡ್ಯಾರ. ಹೌದಾ? ಅದಕ್ಕೆ ಹೇಳಿನಿ, ಶರೀರ ಅರ್ಧ ಶರೀರ ಗಂಡಿಂದದ, ಇದ್ರಾಗ ಪರಮಾತ್ಮನ ಶರೀರದೊಳಗ ಅರ್ಧ ಶರೀರ ಹೆಣ್ಣಿಂದದ ಅದ. ಅದಕ್ಕ ಜಗತ್ತಿನೊಳಗ ಹೆಣ್ಣ ಶ್ರೇಷ್ಠತೆ ತಕೊಂಡು ಹೆಣ್ಣ ಜಗದ ಕಣ್ಣು ಅಂದ್ರು. ಗಂಡಿಗೆ ಏನಂದ್ರು? ಗಂಡಿಗೆ ಏನಂದ್ರು? ಯಾವ ಕಣ್ಣಂದ್ರು? ಇನ್ನೊಂದು ಮಾತು ಹೇಳ್ತೇನೆ. ಪರಾಶಕ್ತಿ. ಪರಾಶಕ್ತಿ ಪರಾಶಕ್ತಿ ಅನ್ನುವಂಥದ್ದು ರೂಪ ತೊಟ್ಟು, ಸ್ತ್ರೀ ರೂಪ ತೊಟ್ಟು ತಿರುಗಾಡ್ತಿದ್ದ ಭೂಮಿಯೊಳಗ. ಪರಾಶಕ್ತಿ ಶಕ್ತಿ. ಈಗ ನಾ ಶಕ್ತಿ ಪಾಲದ ಅರ್ಥ ಮಾಡ್ಕೋರಿ ಮೊದಲು ಮಾತು ವಿಷಯ. ಪರಾಶಕ್ತಿ ಅನ್ನೋದು ಹೆಣ್ಣಿನ ರೂಪ ತೊಟ್ಟು ಭೂಮಿ ಅಡ್ಡಾಡ್ತಿದ್ ಸಂಚಾರ ಮಾಡ್ತಿತ್ತು. ಹೌದಾ? ಆಕೆ ರೂಪ ಲಾವಣ್ಯ ಬಹಳ ಸುಂದರವಾದ ಹೆಣ್ಣಾಗಿ ತಿರುಗಾಡ್ತಿದ್ರು ಪರಾಶಕ್ತಿ. ಆಕೆ ರೂಪ ಲಾವಣ್ಯವನ್ನ ನೋಡಿ ನಿಮ್ಮಪ್ಪ ಪರಮಾತ್ಮ ಏನ್ ಮಾಡಿದ? ಏನ್ರಿಪ್ಪ? ನನ್ನ ಮದುವೆ ಆಗ್ತಿಲ್ಲ, ನನ್ನ ಮದುವೆ ಆಗ್ತಿದ್ದ ಹೊಳ್ಳೆ ಆಕೆ ಬೆನ್ನ ಹತ್ತಿದ. ಹೌದಾ? ಪರಮಾತ್ಮನ ಮದುವೆ ವಯಸ್ಸಿಗೆನೆ ಬಂದಿದ್ದ. ಹೌದಿಲ್ಲ? ಆ ಸಂದರ್ಭದಾಗ ಯಾಕೆ ಹೇಳ್ತಾಳೆ ಹೆಣ್ಮಗಳ? ಏನಂತ್ರಿಪ್ಪ? ನಾ ಮದುವೆಯಾಗಿ ಜೀವನ ಮಾಡ್ಲಿಕ್ಕೆ ಬಂದಿಲ್ಲ, ನಾ ಯಾವ ಪರಪುರುಷರನ್ನ ಲಗ್ನ ಆಗುದಿಲ್ಲ, ನನ್ನ ಕೇಳಬೇಡ ಅಂದ್ಲಾಕಿ ಹೆಣ್ಮಗಳ. ಹೌದಾ? ಹೌದಿಲ್ಲ? ಅವಾಗ ಇವ್ ಮತ್ತೆ ಆಕೆ ಮೇಲೆ ಮೋಹ ಮಾಡಿದ. ಆಕೆ ಸುಂದರವಾದ ರೂಪ ಇತ್ತು. ಮೋಹ ಮಾಡಿ ಮತ್ತು ನೀನೇ ಬೇಕಂತ ಆಕೆ ಅಟ್ಟು ಹೇಳಿರು ಕೂಡ ಮತ್ತೆ ಆಕೆ ಮುಂದೆ ಹೋಗ್ತಾಳೆ. ಇವ್ ಹಿಂದಿನ ನಾಯಿಯಾಗಿ ತಿರುಗಾಡ್ತಿದ್ವಿ. ಹೌದಾ? ಅದಕ್ಕಂತಾರ ಹೆಣ್ಣು. ಯಾಕಂದ್ರ ಹೆಣ್ಣು ಮಾಯಿ, ಗಂಡು ನಾಯಿ. ಹೌದಾ? ನಿಮ್ಮ ಅಪ್ಪ ನಾಯಿಗತಿ ತಿರುಗಾಡಿ ನಮ್ಮ ಮೌನ ಬೆನ್ನ. ಹೌದಿಲ್ಲ? ಗಂಡ ಅಂದ್ರ ಒಂದು ಬಸ್ ಇದ್ದಂಗ, ಹೆಣ್ಣಂದ್ರ ಒಂದು ಬಸ್ ಸ್ಟ್ಯಾಂಡ್ ಇದ್ದಂಗ. ಎಷ್ಟೇ ಸುತ್ತಾದ್ರೂ ಹೊಳಿ ಸಂಜೆಕ್ ಬಸ್ ಸ್ಟ್ಯಾಂಡ್ ಬಸ್ ಬರಲೇಬೇಕು. ಹೆಣ್ಣಂದ್ರ ಒಂದು ರೋಡ್ ಬ್ರೇಕ್ ಇದ್ದಾಗ ರೋಡ್ ಬ್ರೇಕ್ ಎಷ್ಟೇ ಸ್ಪೀಡ್ ಬಂದ್ರು ಅಲ್ಲಿ ಸ್ಟಾಪ್ ಆಗ್ಲೇಬೇಕು. ಅಲ್ಲಿ ಸ್ಟಾಪ್ ಆಗಿ ಬ್ರೇಕ್ ಒತ್ತಲೇಬೇಕು. ಹೌದಾ? ಹೌದಿಲ್ಲ? ಅದಕ್ಕಾಗಿ ಮಾತು ಎಲ್ಲಿ ಇವತ್ತು ಎಲ್ಲಿಗ್ರಿಪ್ಪ? ಅವನು ಅಕ್ಕಿ ಬೆನ್ನ ಹತ್ತಿ ನಿಮ್ಮ ಅಪ್ಪ ಪರಮಾತ್ಮ ಹಿಂದಿಂದ ಶಿವ ಹೊಂಟಿದ್ದ. ಹೋಗುವಂತ ಹೊಳ್ಳಿ ಹೇಳ್ತ ನೋಡ್ತಾಳ, ನೀವು ಹಿಂದಿಂದ ಬೆನ್ನ ಹತ್ತಿದ್ದೀವ. ಹೌದಾ? ಪೂರ್ವ ದಿಕ್ಕಿನ ಸಂಚಾರ ಮಾಡ್ಲಿ, ಪಶ್ಚಿಮ ಉತ್ತರ ದಕ್ಷಿಣ ಕಡೆ ಎಲ್ಲಾ ಸಂಚಾರ ಮಾಡಿ ಲಾಸ್ಟ್ ನೋಡ್ತಾಳ, ಇವನ್ ಹಿಂದ ಬೆನ್ನ ಹತ್ತಿದ್ ಬಿಟ್ಟಿದ್ದಿಲ್ಲ ನೀವು ಪರಮಾತ್ಮ. ಹೌದಾ? ಅಪ್ಪ ಶಿವ ಬಿಟ್ಟಿದ್ದಿಲ್ಲ. ಅವಾಗ ಹೇಳ್ತಾನ, ನಿನ್ನ ಮದುವೆ ಆಗೋದಿಲ್ಲ ಹೇಳಿನಿ ಕರೆ, ನೀ ಯಾಕ ನನ್ನ ಬೆನ್ನ ಹತ್ತಿದ್ ಎಂದ್ಲಕ್ಕಿ. ಹೌದಾ? ನಾ ಹಿಂಗೆ ಉಳಿಯಾಕಿದ್ದೀನಿ, ನಾ ಕನ್ಯೆ ಆಗಿ ಉಳಿಯಾಕಿದ್ದೀನಿ, ನಾ ಸ್ತ್ರೀ ಆಗಿ ಉಳಿಯಾಕೆಲ್ಲ. ಹೌದಾ? ಶ್ರೀಮತಿ ಆಗಾಕೆಲ್ಲ, ನಾ ಕನ್ಯನ ಆಗಿ ಉಳಿಯಾಕಿದ್ದೀನಿ, ನನ್ನ ಬೆನ್ನ ಹತ್ತ ಬೇಡ ಅಂದಳಕ್ಕಿ. ಅವಾಗ ಏನ್ ಹೇಳಿದ್ರಿಪ್ಪ ಪರಮಾತ್ಮ? ನೀವು ಅಲ್ಲೇ ಸೊಟ್ಟ ಮಕ್ಕ ಮಾಡ್ಕೊಂಡು ನಿತ್ತಾಕಿ ಮುಂದೆ ಹೋಗಿ ತಮಿಳುನಾಡಿನ ಕಡೆ ಹೋಗಿ ತಪ ಮಾಡ್ಲಿಕ್ಕೆ ಹತ್ತಳು. ಹೌದಾ? ತಮಿಳುನಾಡಿನಾಗ ತಪ ಮಾಡಿ ಆಕೆ ಕನ್ಯಾಕುಮಾರಿ ಆದ್ರ ಬಂಧುಗಳಿಗೆ ಕನ್ಯಾಕುಮಾರಿಯಾಗಿ ಉಳ್ಕೊಂಡ್ರಿ. ಸದ್ಯ ಸುಕ್ಷಿತರಾಗಿ ಉಳ್ಕೊಂಡದ ಕನ್ಯಾಕುಮಾರಿ. ಹೌದು, ಕನ್ಯಾಕುಮಾರಿ ಹೆಸರದ ಈಗ ಸದ್ಯ ಹಂಗ ನಿಮ್ಮ ಅದೇ ಕನ್ಯಾಕುಮಾರಿ ಹೆಸರು ಉಳದ ಹಂಗ ನಿಮ್ಮ ಅಪ್ಪಂದ ಜಗತ್ತಿನೊಳಗೆ ಎಲ್ಲಿ ಏನು ಕೂನು ಉಳದದ? ಯಾವ ಕುಮಾರ? ನಮ್ಮವ್ವ ಕನ್ಯಾ ಇನ್ನ ಲಗ್ನ ಆಗಿಲ್ಲ, ಕನ್ಯಾ ಇದ್ದಂತಕ್ಕೆ ಹಂಗೆ ತಿರುಗಾಡಿ ಜಗತ್ತಿನಾಗ ಕ್ಷೇತ್ರ ಉಳ್ಕೊಂಡಾಳ. ನಿಮ್ಮ ಅಪ್ಪ ಪರಮಾತ್ಮ ಹಾಕಿ ಬೆನ್ನ ಹತ್ತಿ ತಿರುಗಾಡಿ ಅವ ಏನಾಗಿ ಉಳ್ಕೊಂಡು ಹೇಳ್ರಿ ಮುಂದಿನ ಸಂದಿಗೆ. ಹೌದಾ?
ಹೌದಿಲ್ಲ ಅದಕ್ಕಾಗಿ ಬಹಳ ಮಾತಾಡಿ ದೈವಿಕ ಬೇಸರ ಆಗೋದು ಬೇಡ ಬಂಧುಗಳೇ ನನ್ನ ಮಾತುಗಳು ಸ್ವಲ್ಪ ಹೆಚ್ಚದ್ ಬಾಳ ಆದ್ರೂ ಕೂಡ ನಿಮ್ಮ ಮಗಳೇನೋ ತಪ್ಪು ಮಾಡಿ ತಿಳ್ಕೊಂಡು ನಮ್ಮ ತಪ್ಪನ್ನು ಮನ್ನಿಸಿ ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ರಿ ಅಂತಕ್ಕಂಥ ದೈವಿಕ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಪೂರ್ವಕ ಕೇಳ್ಕೊಂಡು 4 ನುಡಿ ಚಾಲ್ ಹಾಡಿ ಪಾಳಿಕ ವಿರಾಮ ಕೊಟ್ಟು ಬಿಡೋನು 4 ನುಡಿ ಚಾಲ ಕಾಕಗಳು ಹೇಳಕತ್ತೀರ ನಿಮ್ಮ ನೋಡಿ ಏನಕಂದ್ರ ಗೇಣಸಿದ್ದಿಂದ ಪದ ಹಾಡ್ರಿ ಇವತ್ತು ಮುಗಳದವ್ರ ಹಾಡ್ರಿ ಈ ಕಡೆ ಆಚೆ ಕಡೆ ಮ್ಯಾಳ್ನವ್ರ ಹಾಡ್ರಿ ಅಂತೇಳಿ ಮಾತು ಹೇಳಿದ್ರೆ ಕರೆ ನಾವೊಂದು ಮಾತು ನಿಮಗೆ ಕೈ ಮುಗಿದು ವಿನಂತಿ ಕೇಳ್ಕೊತೀನಿ. ಸೂರ್ಯಕಾಂತ ಖಾಂಡೇಕರ ಕುಂಬಾರಿ ಗ್ರಾಮದ ಹಿರಿಯರು ಮಗಳು ಬಹಳ ಚಂದ ಮಾತಾಡಲಿ ತಿಳ್ಕೊಂಡು ಅನುಭವಸ್ಥರು 50 ರೂಪಾಯಿ ಲಾಕಾಣಿ ಕೊಟ್ಟಾರ ಅಂತ ಹಿರಿಯ ಜೀವಿಗಳ ಆಶೀರ್ವಾದ ಮುಗಳಾಳ ಸಣ್ಣ ಮಗಳ ಮೇಲೆ ಇರ್ಲಿ ತಿಳ್ಕೊಂಡು ಕೊಟ್ಟಿರ್ತಕ್ಕಂಥ ಹಣರೂಪದ ಗುಣ ಕಾಣಿಕೆನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೀನಿ. ಅದಕ್ಕ ಕುಂಬಾರಿ ಗೆಣಸಿದ್ದನ ಬಗ್ಗೆ ಹಾಡ್ರಿ ಅಂತ ಹೇಳ್ಯಾರ. ಅದಕ್ಕ ಬಂಧುಗಳೇ ನಾನ ಆ ಗೆಣಸಿದ್ದನ ಬಗ್ಗೆ ಪದ್ಯವನ್ನ ನಾವು ಬರೆದಿಲ್ಲ ಅವ್ರ ಅಮೋಕ್ಷಿದ್ನ ಮಾರ್ಗ ಹಾಡವ್ರ ಅವ್ರದಾರ. ಯಾಕಂದ್ರ ಇವತ್ತು ಮಾಳಿಂಗರಾಯನ ಮಾರ್ಗ ನಾ ಹಾಡ್ಲಿಕ್ಕತ್ತೀನಿ. ಹಾಲು ಮತಕ್ಕೆ ಇಬ್ರು ಅಟ್ಟೆ ಹೌದಿಲ್ಲ ಹಾಲು ಮತಕ್ಕೆ ಇವ್ರಿಬ್ರು 2 ಕಣ್ಣುಗಳಿದ್ದಂಗ 2 ಕಣ್ಣುಗಳಿದ್ದಂಗ ಕರೆ ಅದರ ಸಾಹಿತ್ಯವನ್ನ ನಾ ಬರ್ದಿಲ್ಲ. ಯಾಕಂದ್ರೆ ಮಾಳಿಂಗರಾಯನ ಇತಿಹಾಸನೇ ನಾವು ಮಾಳಿಂಗರಾಯನ ಮಾರ್ಗ ಹಾಡವ್ರಿದೀಪ ಅಂದ್ರ ಮಾಳಪ್ಪನ ಇತಿಹಾಸ ಅಷ್ಟೇ ಬರ್ದಿನಿ. ಮಾಳಪ್ಪ ಬೀರಪ್ಪ ಅಕ್ಕೋ ಮಾಯವಂದ ಗೌಳ್ಯಾರ ಹಿಂಗ ಏನ್ ಕೇಳ್ತಿರಿ ಕೇಳ ಆ ಸಂತತಿ ಒಳಗ ನಾನು ಪದ್ಯಗಳನ್ನ ಬರ್ದಿನಿ. ಯಾಕಂದ್ರೆ ಆ ಕುಂಬಾರಿಗೆ ಎನಿಸಿದ ಸ್ವಲ್ಪ ನನಗೆ ಏನಾರ ಮೊದಲ ಮುಂಚಿತವಾಗಿ ನೀವು ಒಂದು ಫೋನ್ನಾಗ ಬಂಡ್ರ ಕೊಟ್ಟವ್ರ ಹೇಳಿದ್ರಪ್ಪ ಅಂದ್ರ ಸಾಹಿತ್ಯ ಬರ್ಕೊಂಡು ಇವತ್ತು ಹಾಡಿ ಹಾಡ್ತಿದ್ನಿ. ಹೌದಾ ಯಾಕಂದ್ರೆ ನಮಗೇನ ಅಭ್ಯಂತರ ನಾ ಮಾಳಿಂಗರಾಯನ ಮಾರ್ಗ ಹಾಡಬಹುದು ಕರೆ ದೇವ್ರ ಸೇವಾ ಮಾಡಕೇನ್ರಿ ಏನ್ರಿಪ್ಪ ನನ್ನ ಪದ್ಯದಲ್ಲಿ ಕೆಲವೊಂದು ಸಾಕಷ್ಟು ವಿಷಯಗಳು ಅಮೋಕ್ಷಿದನ ವಿಷಯ ಹಾಕಿ ಬರ್ದೀನಿ. ಹೌದಿಲ್ಲ ಇನ್ನೊಮ್ಮೆ ಯಾವಾಗಾರ ಬಂದಂತ ಸಂದರ್ಭದಾಗ ಇದೇ ಊರಾಗ ನೀವು ಹೇಳಿದ ಮಾತಿನ ಪ್ರಕಾರ ನಡೀತೀನಿ ಗೆಣಸಿದ್ದನ ಬಗ್ಗೆ ಹಾಡ್ತೀನಿ ಅನ್ನುವಂತ ಮಾತನ್ನ ನಿಮಗೆ ಭರವಸೆ ಕೊಟ್ಟು 4 ನುಡಿ ಚಾಲ್ ಹಾಡಿ ಅವ್ರ ಅಮೋಕ್ಷಿದನ ಮಾರ್ಗ ಹಾಡವ್ರದಾರ. ಅವ್ರಿಗೆ ಬರ್ತಿತ್ತಂದ್ರ ಅವ್ರ ಕೈಲಿ ಹಾಡು ಸರಿ ಅನ್ನುವಂತ ಮಾತ ಕಾಕಾಗ ದಯವಿಟ್ಟು ವಿನಂತಿ ಕೇಳ್ತೀನಿ. 4 ನುಡಿ ಚಾಲ್ ಹಾಡಿ ಸಮಾಧಾನ ಅದೇಪ್ಪ ನನಗೂ ಸಮಾಧಾನ ಆತ ಈಗ. ಅದಕ್ಕಾಗಿ 4 ನುಡಿ ಚಾಲ ಹಾಡಿ ಬಾಳೆ ಕುರಾಮ್ ಇಟ್ಬಿಡ. ಹೌದಪ್ಪ ಹೌದು ಒಂದಿನ ಬರುವುದಕ್ಕೆ